अस्सलाम वालेकुम वरहमतुल्लाहि वबरकातुहू। आप देख रहे हैं इत्तेहाद न्यूज़। आप सबका इत्तेहाद न्यूज़ में खैर व मक़दम है। आइए एक नज़र अहम खबरों पर नज़र डालें। नई दिल्ली से खबर आ रही है कि अप्रैल से 800 दवाइयों की कीमतों में 10% से इजाफा होगा। पेट्रोल और डीजल की कीमतों की इजाफा होने के बाद अब दवाइयों की कीमतों पर भी महंगाई के बादल छा रहे हैं। इनमें बुखार, हार्ट की बीमारी, हाई ब्लड प्रेशर, एनीमिया और दीगर बीमारियों की दवाइयाँ शामिल हैं। अप्रैल महीने से पेन किलर, एंटीबायोटिक, एज़ोमाइथ्रिसिन, पैरासीटामोल जैसी दवाइयाँ भी शामिल हैं। सेंट्रल मिनिस्टर नितिन गडकरी के कहने के मुताबिक 40,000 करोड़ की लागत से नया पुणे बेंगलोर हाईवे बनने जा रहा है। पुणे से बेंगलोर, जो कि तकरीबन 700 किलोमीटर का फासला है, अब नए रूट से बनने जा रहा है। अब ये नया हाईवे पुणे से होते हुए सातारा, सांगली, बेलगाम, धारवाड़, हुबली, दावनगिरी और तुमकुर होते हुए बेंगलोर पहुंचेगा। पुणे बेंगलोर जाने वाला पुराना हाईवे NH4 के मुकाबले नया हाईवे NH48 बहुत ही जल्द नया चेहरा लेने वाला है। नई दिल्ली से वजीर आजम मोदी के सदारत में केंद्रीय मंत्री पीयूष गोयल ने ये फैसला लिया कि देश के गरीबों को सितंबर 2022 तक मुफ्त राशन दिया जाएगा। उन्होंने ये भी कहा कि सरकार ने ये स्कीम अगले 6 माह यानी सितंबर 2022 तक बढ़ा दी गई है। उन्होंने आगे कहा कि ये स्कीम पिछले अप्रैल-जून 2020 इस दरमियान को शुरू की गई थी और फिर 30 नवंबर 2021 और 31 मार्च 2022 तक बढ़ाई गई थी। इस स्कीम के तहत मुफ्त राशन सिर्फ गरीब वर्ग के कार्ड वालों को ही दी जाती है और अगले 6 माह तक दी जाएगी। खबर है कि निप्पानी में एक छोटे से बच्चे ने शनिचर बतारीख 26 मार्च को दोपहर अंदाजन 1 बजे दिन दहाड़े आरके प्लॉट में कैश रकम के साथ जेवरात की चोरी की। बताया जा रहा है कि बच्चे की उम्र सिर्फ 8 साल की थी। उस बच्चे ने ये अंदाज़ा लगाते हुए कि घर पर कोई नहीं है, रंजीव पोटे के घर से तकरीबन कैश और जेवरात, जिसका एवज तकरीबन 1 लाख था, चोरी कर गायब हो गया। पुलिस उस बच्चे के तलाश में है। आज के अहम खबरों में इतना ही। देखते रहिए इत्तेहाद न्यूज़। जज़ाकल्लाह खैर। ವಿಕಾಸ್ ವಿಶ್ವಾಸ್ ಈ ಥರ ಹೇಳ್ಕೊಂಡು ಬಂದಿದ್ದಾರೆ ಹೊರತು ಹಿಂದುತ್ವದ ಬಗ್ಗೆ ಈ ತನಕ ಮೋದಿ ಮಾತಾಡಿಲ್ಲ. ಆದರೆ ನಾವೆಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ, ದೇಶನ, ರಾಜ್ಯನ, ಅದು ಭಾಳ ಮುಖ್ಯ ಇವತ್ತು. ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ಸರ್ ದೇವಸ್ಥಾನದಲ್ಲಿ ನಡ್ತಾ ಮುಸ್ಲಿಮ್ಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದ್ದಾರೆ ಸರ್. ಎಷ್ಟು ಮಟ್ಟಿಗೆ ಸರಿ ಸರ್? ಸರಿಯಲ್ಲ, ಯಾರು ಒಪ್ಪಲ್ಲ, ಯಾರು ಒಪ್ಪಲ್ಲ. ನೀವು ಒಂದು ಬದುಕ್ರಿ, ಒಂದು ಬದುಕು. ಅವ್ನ ಬಂಡವಾಳ ಎಷ್ಟಿರುತ್ತೆ? ದೇವಸ್ಥಾನದ ಹತ್ರ ಬಾಳೆಹಣ್ಣು ಮಾರೋನು, ಹೂ ಮಾರೋನು, ಕುಂಕುಮ ಮಾರೋನು, ಬಳೆ ಮಾರೋನು, ಆ ಹುಡಿ ಮಾರೋನು, ದೇವ್ರಿಗೆ ಹಾಕೋದು, ಗಂಧದ ಕಡ್ಡಿ ಮಾರೋನು, 500 ರೂಪಾಯಿ ಇರಲ್ಲ ಅವನದು ಬಂಡವಾಳ. ನೀ ಅದಕ್ಕೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವ್ನು ಏನು ತಿಂತಾನೆ ಹೋಗಿ. ಅವನು ಹೊಟ್ಟೆ ಇಂಪಾರ್ಟೆಂಟು. ನಿನ್ನ ಧರ್ಮ, ನಿನ್ನ ಜಾತಿ, ನಿನ್ನ ಪಾರ್ಟಿ, ಆಮೇಲೆ ಹೊಟ್ಟೆಗೆ ಇಲ್ಲದೆ ಅವ್ರು ಏನು ಮಾಡ್ತೀಯ ನೀನು? ಅವನು ಈ ದೇಶದ ಪ್ರಜೆ ಅಲ್ವೇ? ಅದೇ ಈ ದೇಶದ ಪ್ರಜೆ ಅಲ್ವೇ ಅವನು? ಈ ರೀತಿ ಆದ್ರೆ ಎಲ್ಲಿಗೆ ಹೋಗ್ತೀವಿ ನಾವು ಇಂಡಿಯಾ? ಅರೇ ನಾವು ಏನು ಯೋಚನೆ ಮಾಡಿದ್ರೆ ಏನೇನೋ ತೀರ್ಮಾನಗಳಾಗ್ತಾ ಇದ್ದಾವೆ. ಇಟ್ ಈಸ್ ನಥಿಂಗ್ ಬಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಆಚರಣೆ. ಮತ್ತು ಇದೆಲ್ಲ ಅಸ್ಪೃಶ್ಯತೆ ಆಚರಣೆ. ನೀ ಬರಬೇಡ, ನೀನು ವ್ಯಾಪಾರ ಮಾಡಬೇಡ. ಅರೆ ಏನಾದರೂ ಕೂಡ ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳು ಯಾರು ಭಾರತೀಯರು ನಮ್ಮ ದೇಶದಲ್ಲಿ ಇರಬಾರ್ದು ಅಂತ ತೀರ್ಮಾನ ತೊಗೊಂಡ್ರೆ ಎಲ್ಲಿಗೆ ಹೋಗ್ತೀವಿ ನಾವು? ಬಂದವರಿಗೆಲ್ಲ ಕೆಲಸ ಕೊಡ್ತೀರಾ? ಇಲ್ಲಿ ಆಗುತ್ತಾ ನಿಮ್ಮ ಕೈಲಿ? ಗೊತ್ತಿಲ್ಲ, ಗಲ್ಫ್ ಕಂಟ್ರೀಸ್ 8 ಜನ ಏನಾಗುತ್ತೆ, ಜನ ಕೈಗೆ ತಗೋತಾರದು. ಸರ್, ಜಾತಿ ಧರ್ಮದ ಆಧಾರ ಮೇಲೆ ರಾಜಕಾರಣ ಶುರುವಾಯ್ತಾ? ಖಂಡಿತ ಮಾಡಬಾರ್ದು. ಜಾತಿ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ರಾಜಕಾರಣ ಭಾಳ ಡೇಂಜರದು, ಅಪಾಯ. ಮಾಡಬಾರ್ದು. 2 ದಿವಸ ಮಾಡ್ತೀರ ದಿನ, 1 ಎಲೆಕ್ಷನ್, 2 ಎಲೆಕ್ಷನ್, ಆಮೇಲೆ ಏನಾಗುತ್ತೆ? ಸರ್, ಒಂದು ವಿಚಾರದಲ್ಲಿ
ಕಾಂಗ್ರೆಸ್ ಪಕ್ಷದವರು ಮುಸ್ಲಿಮರು ಓಲೈಕೆ ಮಾಡ್ತಾ ಇದ್ದಾರೆ. ಅದು ಬೇರೆ ಇವರೇ. BJP ಹಿಂದೂ ಓಲೈಕೆ ಮಾಡ್ಬೋದು, ಕಾಂಗ್ರೆಸ್ನವ್ರು ಬೇರೆ. ದಟ್ ಇಸ್ ನಾಟ್ ಅದಲ್ಲ. ಆ ಪ್ರಶ್ನೆ ಅಲ್ಲ. ಎರಡು ಪಕ್ಷದ ದಾರಿ ಅಲ್ಲ, ನಾನು ಹೇಳ್ತೀನಲ್ಲ, ಈ ನಾಯಕರುಗಳೇ ರೀ, ಪಾರ್ಟಿ ಅಲ್ಲ. BJP ಮುಸ್ಲಿಮ್ಸ್ ಹೊರಗಾಕು ಅಂತ ಎಲ್ಲರೂ ನಾವು ಬರ್ಕೊಂಡಿದೀವ? BJPಯ ಕಾನ್ಸ್ಟಿಟ್ಯೂಷನಲ್ಲಿ ಮುಸ್ಲಿಮರನ್ನ ಈ ದೇಶದಲ್ಲಿ ಇರಬಾರ್ದು ಅಂತ ಕಾನ್ಸ್ಟಿಟ್ಯೂಷನ್ ಬರ್ಕೊಂಡಿದೀವ ನಾವು? ಪ್ರತಿಯೊಬ್ಬರು ಕಾನ್ಸ್ಟಿಟ್ಯೂಷನ್ ಮೇಲೆ ತಾನೇ ಇವತ್ತು ದೇಶ ನಡೀತಾ ಇರೋದು. ಅಂಬೇಡ್ಕರ್ ಕೊಟ್ಟಂಥ ಕಾನ್ಸ್ಟಿಟ್ಯೂಷನ್ ಮೇಲೆ ಪ್ರತಿ ಪಾರ್ಟಿನೂ ಕೂಡ ತಂದೆ ಆದಂಥ ಸಂವಿಧಾನ ಇದೆ. ಆ ಸಂವಿಧಾನದಲ್ಲಿ ಬರ್ಕೊಂಡಿದೀವ? BJP ಸಂವಿಧಾನದಲ್ಲಿ ಈ ದೇಶದಲ್ಲಿ ಮುಸ್ಲಿಂ ಇರಬಾರ್ದು ಅಂತ ಬರ್ಕೊಂಡಿದೀವ? ನೋ. ಎಷ್ಟರ ಮಟ್ಟಿಗೆ ಇವೆಲ್ಲನೂ ಕೂಡ ಅರೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲೇನ್ರಿ? ನಾಳೆ ಏನಾಗುತ್ತೆ, ಏನಾದರೂ ಆಗ್ಬಿಟ್ರಿ ಇವು. ಇನ್ನು ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ದೇಶದಲ್ಲಿದ್ದಾರೆ, ಅವರೆಲ್ಲ ವಾಪಸ್ ಬಂದರೆ ಕೆಲಸ ಕೊಡ್ತೀಯ ನೀನು? ಇದು ಯೋಚನೆ ಮಾಡಬೇಕು. ಸುಮ್ಮನೆ ಯಾರು ಅವ್ನು ಹೆಂಗೋ ಬದುಕೋತಾನೆ ಗಂದ್ಕಡಿ ಹೊಟ್ಟೆ ರೀ. ಕನಕದಾಸರು ಏನು ಹೇಳಿದ್ದಾರೆ? ಎಲ್ಲರೂ ಇಂಗ್ಲೆಂಡಲ್ಲಿ 8 ಜನ ಇದ್ದೀವಿ ನಾವು, ಅಮೆರಿಕಾದಲ್ಲಿ 8 ಜನ ಇದ್ದೀವಿ, 8 ಜನ ಭಾರತೀಯರು ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ, ದಟ್ಟು ಪರ್ಟಿಕ್ಯುಲರ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ವೇಳೆ ಇದೆಲ್ಲ ಆಗಿ ತೀರ್ಮಾನ ಏನಾದ್ರು ಆಗ್ಬಿಟ್ಟು ಏನು ಮಾಡ್ತೀವಿ ನಾವು? ಎಲ್ಲಿಗೆ ಹೋಗೋದ್ರಿ? ಅರೆ ಏನು ಹುಚ್ಚಾಟ ಇದೆಲ್ಲನೂ ಕೂಡ? ನೋ, ಇದೆಲ್ಲ ಯಾವ ದೇವರು ಹೇಳಿಲ್ಲ ನಿಮ್ಗೆ ಈ ಥರ, ಯಾವ ಧರ್ಮನೂ ಹೇಳಿಲ್ಲ ಈ ಥರ ಅವ್ನು ಸೇರಿಸ್ಬೇಡ ಇವ್ನು ಸೇರಿಸ್ಬೇಡ. ನೋ, ಇದು ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಐ ಡೋಂಟ್ ನೋ ವೈ ಸರ್ಕಾರ ಯಾಕೆ ನೀವು ಹೀಗಿದ್ದೀರಿ? ವೈ ದ ಗೌರ್ಮೆಂಟ್ ಇಸ್ ಮಮ್ ಓವರ್ ದಿಸ್ ಇಶ್ಯೂ? ಅರೆ ಅವ್ರು ಯಾರು ಕನ್ನಡಿಗರಲ್ಲವೇ ಅವರು? ಅರೆ ಈ ದೇಶದ ಮುಸ್ಲಿಮರು ಪಾಕಿಸ್ತಾನ ಇಂಡಿಯಾ ಇಬ್ಬಾಗವಾದಾಗ ಅವರೆಲ್ಲ ಇಲ್ಲೇ ಉಳಿದ್ರು. ಚಿನ್ನ ಜೊತೆ ಹೋಗಲಿಲ್ಲ ಇವರು. ಯೋಚನೆ ಮಾಡಬೇಕು ನಾವು. ಚಿನ್ನ ಜೊತೆ ಪಾಕಿಸ್ತಾನಕ್ಕೆ ಹೋಗಲಿಲ್ಲ. ಇಲ್ಲಿ ಭಾರತೀಯ ಮುಸ್ಲಿಮರು, ಭಾರತದಲ್ಲಿ ಉಳಿದಂಥವ್ರು ಭಾರತೀಯರು ಅವ್ರು ಬೇರೆ ಯಾರಲ್ಲ. ಅವರು ಪಾಕಿಸ್ತಾನದವರಲ್ಲಿರೋರು. ನೀವು ಇದನ್ನೆಲ್ಲ ಏನು ಯೋಚನೆ ಮಾಡಿದೆ? ಮುಸ್ಲಿಮ್ರು ಅಲ್ಲಿ ವ್ಯಾಪಾರ ಮಾಡಬೇಡ, ಈ ಹೋಟ್ಲ್ ತೆಗಿ, ಆ ಹೋಟ್ಲ್ ತೆಗಿ, ಯಾರೇ ಕತೆ ವೆರಿ ದಿಸ್ ಇಸ್ ಸಾರಿ ಅಫೇರ್ ಆಫ್ ಎ ಸ್ಟೇಟ್. ಸರ್, ಇದಕ್ಕೇನಾದರೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಕೈಗೊಳ್ಳಬೇಕು. ಕೈಗೊಳ್ಳಿಲ್ಲ ಅಂದ್ರೆ ಕೈಗೊಳ್ಳಿಲ್ಲ ಅಂದ್ರೆ ಬೇರೆ ಜನ ಕೈಗೆತ್ಕೋತಾರೆ. ನಾನು ಯಾರು?